ವೃತ್ತಿಯಲ್ಲಿ ನಾನು ಇಲ್ಲಿನ ಸರ್ಕಾರಿ ITI ಕಾಲೇಜಿನಲ್ಲಿ ಕಿರಿಯ ತರಬೇತಿ ಅಧಿಕಾರಿಯಾಗಿ ನಾನು ಕೆಲಸ ಮಾಡ್ತೀನಿ. ಪ್ರವೃತ್ತಿಯಲ್ಲಿ ನಮ್ಮದು ಕುಲವೃತ್ತಿ ಬಂದು ಪೌರೋಹಿತ್ಯ. ಜೊತೆಗೆ ನಾನು ಈ ಸರ್ಕಾರಿ ಉದ್ಯೋಗಕ್ಕೆ ಬರೋಕ್ಕೆ ಮುಂಚೆ ಸುಮಾರು 20 ವರ್ಷಗಳ ಕಾಲ ಪತ್ರಿಕಾ ಜೀವನ ನಡೆಸಿಕೊಂಡು ಪತ್ರಕರ್ತನಾಗಿ ನಾನು ಕೆಲಸ ಮಾಡಿದ್ದೀನಿ. ಈಗ ಹವ್ಯಾಸ ಅಂತಂತಂದರೆ ಸ್ಥಳೀಯವಾಗಿ ಇರ್ತಕ್ಕಂಥ ಇತಿಹಾಸವನ್ನು ಮುಂದಿನ ಜನತೆಗೆ ತಿಳಿಸ್ಕೊಡ್ತಕ್ಕಂಥದ್ದು, ಮುಂದಿನ ಪೀಳಿಗೆಗೆ ತಿಳಿಸ್ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡ್ಕೊಂಡು ಬಂದು ಸಂಶೋಧಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರಿಗೂ ಅವರವರ ಹುಟ್ಟೂರಿನ ಬಗ್ಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇರುತ್ತೆ. ಆ ರೀತಿಯಾಗಿ ನನ್ನ ಅದೃಷ್ಟ ಅಂದರೆ ಕೆಲವು ಆಧಾರಯುತವಾಗಿರ್ತಕ್ಕಂತಹ ದೃಷ್ಟಾಂತಗಳು ನಮ್ಮ ಮುಂದೆ ಇದ್ದಿದ್ದರಿಂದ ಒಂದು ವಿಷಯ ನನ್ನ ಪಾಲಿಗೆ ಬಂದಿದ್ದು ನನಗೆ ತುಂಬ ಸಂತೋಷ. ನಮ್ಮೂರಿನ ಹೆಸರು ಗುಡಿಬಂಡೆ ಅಂತ. ನಮ್ಮೂರಿನಲ್ಲಿ ನರಸಿಂಹದೇವರ ಗುಟ್ಟ ಅಂತ ನಮ್ಮೂರಿಗೆ ಬರ್ತಕ್ಕಂಥ ಮೊದಲಿನಲ್ಲೇ ಇದೆ. ಅಲ್ಲಿ ಅಹೋಬಿಲ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಒಂದು ಉದ್ಭವ ಮೂರ್ತಿ ಇರ್ತಕ್ಕಂಥದ್ದು. ಅಲ್ಲಿ ದೇವಸ್ಥಾನಕ್ಕೆ ಹೆಬ್ಬಂಡೆಯೇ ಮೇಲ್ಛಾವಣಿ, ಆ ಗುಹೆಗೆ ಹೆಬ್ಬಂಡೆಯನ್ನೇ ಮೇಲ್ಛಾವಣಿಯಾಗಿ ಮಾಡಿಕೊಂಡು ಇದ್ದಿದ್ದರಿಂದ ಈ ಊರಿಗೆ ಐತಿಹಾಸಿಕವಾಗಿ ಮತ್ತು ಪೌರಾಣಿಕವಾಗಿ ಕೂಡ ಗುಡಿಯ ಮೇಲೆ ಬಂಡೆ, ಅದಕ್ಕೆ ಗುಡಿಬಂಡೆ ಅಂತ ಹೆಸರು ಬಂದಿರತಕ್ಕಂಥದ್ದು.